ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಮೇಡಮ್ ಅವರೇ, ಸಂತೋಷದಾಗ ಕೊಟ್ಟು ಮಾತನ್ನ ಇಂಥ ಸಂದರ್ಭಕ್ಕೆ ಬಳಸ್ಕೊಂಡು ಸ್ಯಾನೆ ದೊಡ್ಡ ತಪ್ಪು ಮಾಡ್ಬಿಟ್ರಿ. ತಪ್ಪಿ ಇವನ್ನೆಳ್ಳು ನಮ್ಮ ಅವನ್ ಮ್ಯಾಗ್ ಬಿದ್ರು ರಾಮ ಆಗಿರಕ್ಕಿಲ್ಲ, ರಾವಣ ಆಗ್ಬೇಕಾಯ್ತದೆ ಅನ್ನೋದು ನಿಮ್ಗೂ ಗೆಪ್ತಿರ್ಲಿ. ಪಾಪ ಇವ್ರು ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕೆ ಒಂದು ಪಿರಾಣನೇ ಒತ್ತೆ ಇಟ್ಬಿಟ್ಟಲ್ಲ, ನಾಚಿಕೆ ಆಗಕ್ಕಿಲ್ವೇ? ರಂಗೇಗೌಡ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರಿತಾರೆ ಅನ್ನೋದು ಇದ್ಕೆಯಾ? ನೀನು ಎಲ್ರಂಗೆ ಆಗೋದಲ್ಲ ನೋಡು. ನೀನ್ನ ಇಲ್ಲ, ಗಂಡಸರು ಆಟೆಯ ತಮ್ಮ ಹೆಂಡ್ರನ್ ಸಂತೋಷವಾಗಿರೋದು ಮಾತ್ರ ಮುಖ್ಯ. ನಿನ್ ಪಾಡು ಅದೇಯಾ? ನೀನು ಆಟೆಯ, ನೀನು ಆಟೆಯ. ರಂಗೇಗೌಡ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರಿತಾರೆ ಅನ್ನೋದು ಇದ್ಕೆಯಾ? ಏನವ ಅತ್ತೆ, ಒಂದು ನಿಮಿಷ ನನ್ನ ಜೊತೆ ಬರ್ತೀರಾ? ಯಾಕವ? ಹೇಳ್ತೀನತ್ತೆ, ಒಂದು ನಿಮಿಷ ಬನ್ನಿ ಪ್ಲೀಸ್. ಅತ್ತೆ, ಇಲ್ಲೇ ನಿಲ್ತೀರಿ, ನಾನು ಈಗ ಬಂದೆ. ಏನವ? ಒಂದು ನಿಮಿಷ ಅತ್ತೆ. ಮಾವ, ಒಂದು ನಿಮಿಷ ಬನ್ನಿ. ಬನ್ನಿ ಮಾವ, ಪರವಾಗಿಲ್ಲ, ಬನ್ನಿ. ಮಾವ ಬನ್ನಿ. ಬನ್ನಿ ಮಾವ, ಬನ್ನಿ. ಅತ್ತೆ ಪಕ್ಕ ನಿಂತ್ಕೊಳ್ಳಿ, ಬನ್ನಿ. ಅತ್ತೆ, ನೀವಾದ್ರೂ ಬನ್ನಿ ಅತ್ತೆ. ಅತ್ತೆ, ಮಾವ, ನಾವು ಮದುವೆ ಆದಾಗ ನೀವು ಜೋಡಿಯಾಗಿ ಆಶೀರ್ವಾದ ಮಾಡಿರ್ಲಿಲ್ಲ, ಈಗಲಾದ್ರೂ ಮಾಡಿ. ಅತ್ತೆ, ನಾನು ನಿಮಗೆ ಮಾತು ಕೊಟ್ಟ ಹಾಗೆ ಈ ಮನೆಯಲ್ಲಿ ಅನಾಹುತ ಆಗೋದನ್ನ ತಪ್ಪಿಸಿದ್ದೀನಿ. ಈಗ ಇನ್ನೊಂದು ಮಾತು ಕೊಡ್ತೀನಿ. ನಿಮ್ಮ ಮಗಂಗೆ ಮಾವನ ಮೇಲಿರೋ ಕೋಪ ಹೋಗೋ ಹಾಗೆ ಮಾಡಿ ಆದಷ್ಟು ಬೇಗ ಜೋಡಿಯಾಗಿ ಬಂದು ಆಶೀರ್ವಾದ ತಗೋತೀನಿ.
ನೋಡ್ದೇನವ, ಅಹಮನಾಗಿ ಮೆರೀತಿದ್ದ ಮಕ ಇವತ್ತು ಹಿಂಗೆ ತಿಂದು ಮಂಗನಂಗೆ ಆಗೋಗದೆ. ಇದೇ ದಿನಕ್ಕಲ್ವೇ ನೀನು ಕಾಯ್ತಾ ಇದ್ದಿದ್ದು. ನೋಡ್ಕ ಸೋತಿರೋ ಮಕಾನ. ನೀವು ಹೇಳ್ತಾ ಇರೋದು ದಿಟ್ಟವಾಗೇ ಐತೆ. ಮನ್ಸಿಗೆ ತೃಪ್ತಿ ಆಗಗಂಟ ನೋಡ್ಕೊಂಬಿಡಿ. ಯಾಕಂದ್ರೆ ಇನ್ನೊಂದಕ್ಕಿಂತ ಈ ಕಾಂಚನ ಸೋತೋರ್ ಸಾಲ್ನಾಗ ನಿಲ್ಲಕ್ಕಿಲ್ಲ. ಅಯ್ಯೋ ಪಾಪ, ಈಗ ಬಿದ್ದಿರೋ ಹೊಟ್ಟಕ್ಕೆ ಕಾನ್ನಾಗಿರೋ ಭ್ರಮೆ ತಲೆ ಸೇರಿ ಹೋಗದೆ. ಅದಕ್ಕೆ ತನಗೆ ತೋಡಿರೋ ಗುಂಡಿ ಕಣ್ಣು ಮುಂದೆ ಇದ್ರೂ ಹೆಜ್ಜೆ ಮುಂದಕ್ಕಿಕ್ತೀನಿ ಅಂತವಳೆ. ಹೆಜ್ಜೆ ಆಗ್ತಾ ಇರೋದು ಅವಳಲ್ಲವಾ, ಅವಳ ಪಾಪದ ಕೂಡ ತುಂಬೋಗಿ ಬಂತಲ್ಲ, ಅದ್ರ ಫಲ ಈಟೀಟೆ ಅವಳನ್ನ ಗುಂಡಿ ತವ ಹೇಳ್ಕೊಂಡು ಹೋಯ್ತಾದೆ. ನಾನೊಂಥರ ನಾಗರಾವಿದ್ದಂಗೆ. ಅರ್ಧಂಬರ್ಧ ಹೊಡೆದ್ರೆ ಎದ್ರಕಂಡು ಉತ್ತ ಸೇರ್ಕಣಕ್ಕಿಲ್ಲ. ನೊರೆ ಕಕ್ಕ ಗಂಟ ಕುಕ್ಕಗಂಡು ದ್ವೇಷ ಸಾಧಿಸ್ತಾನೇ ಇರ್ತೀನಿ. ಅದು ಗೊತ್ತಿರೋ ವಿಷಯ ತಾನೇ. ಈ ನಾಗವ್ಗೆ ಪುಂಗಿ ಊದಿ ಬುಟ್ಟಿಲ್ ಕವಚಕ್ಕೆ ನಮ್ಮ ಐಶ್ವರ್ಯ ಬಂದವಳೆ ಅನ್ನೋದು ಇನ್ನು ಗೊತ್ತಿಲ್ವಾ ನಿಂಗೆ? ನನ್ನ ಸೊಸೆ ಎಂಥ ಗಟ್ಟಿಗಿತ್ತಿ ಅಂತ ಗೊತ್ತಾದ್ಮ್ಯಾಕೆ ನೀನು ಹುಷಾರಾಯ್ತೀಯ ಅಂತ ಅಂದ್ಕೊಂಡೆ. ಆದರೆ ನೀನು ಮದ ಹತ್ತಿರೋ ಆನೆಗೆ ಕಿವಿ ಕೇಳ್ಸಕ್ಕಿಲ್ಲ, ಅದಕ್ಕೆ ಅಂಕುಸ್ದಾಗೆ ಚುಚ್ಚಬೇಕು. ಅದಕ್ಕೆ ನಾನು ಸೊಸೆ ತಯಾರಾಗಿ ಬಂದವಳೆ. ನೀನು ಕೆಟ್ಟೋಳು ಅನ್ನೋದು ಅವಳಿಗೆ ಗೊತ್ತಾಗೋಕ್ ಮೊದಲೇ ಈ ಅಟ್ಟಿನಾಗೆ ಹಿರೇಗೌಡನ ಹೆಸರಿನಂಗೆ ಮೊದಲು ನಾನು ಹೇಗಿದ್ನೋ ಹಾಗೆ ಉಳ್ಕೊಳ್ಳೋಂಗೆ ಮಾಡವಳೆ. ನೋಡ್ತಾ ಇರು, ನೀನು ಹೆಣ್ದಿರೋ ಮೋಸದ ಬಲೆಯಿಂದ ಒಂದೊಂದೇ ಎಳೆಗಳನ್ನ ಕಿತ್ತಾಕಿ ನಿನ್ನ ಕಣ್ಣೆದುರಿಗೆ ನೀನು ಕಟ್ಟಿರೋ ಮೋಸದ ಸಾಮ್ರಾಜ್ಯದ ಅಡಿಪಾಯದ ಕಲ್ಲೇ ಕಿತ್ತಾಕ್ತಾಳೆ. ನಿನ್ನ ಅಹಂಕಾರಕ್ಕೆ ಅಂಕುಶ ಹಾಕಿ ನಿನ್ನ ಗೌಡ್ತಿ ಪಟ್ಟ ಕಿತ್ಕೊಂಡು ಉಗ್ರಿ ಆಡಿಸ್ದಂಗೆ ಆಡಿಸ್ತಾಳೆ. ಹುಷಾರ್! ಎಂತಂಗೆ ಬಾಯ್ತು ಒಳ್ಳೆ ದ್ವಾಸೆ ಮಗ್ಚಾಕ್ತಂಗೆ ನೀನು ಹಾಕಿದ ಪಿಲ್ಲನ್ನ ಉಲ್ಟಾ ತಿರುಗಿಸಿ ತಾಳ ಸೀದೋಗಂಗೆ ಮಾಡ್ಬಿಟ್ಲಲ್ಲ ನಿನ್ನ ಸೊಸೆ. ಅವಳು ನನ್ನ ಸೊಸೆ ಅಲ್ಲ, ಇವತ್ತಿನಿಂದ ಅವಳೇ ನನ್ನ ಮೊದಲನೇ ಶತ್ರು. ಆ ದಾಡಿವಾಲ ಎಟ್ಟಿ ಸೇರ್ಕೊಂಡು ತಿರ್ಗಾ ಮೊದಲಿನಂಗೆ ಮೆರಿಬೋದು ಅನ್ಕೊಂಡವನಲ್ಲ, ಅವನು ಹಾಕಿರೋ ದ್ವಾಸೆನ ಹೆಂಗ್ ಮಗ್ಚಾಕ್ತೀನಿ ನೋಡ್ತಾ ಇರು. ಗೌಡ್ರೆ, ನಿಮ್ಮ ಮನಸ್ಸಲ್ಲಿರೋ ಸಂಕಟ ಎಂಥದ್ದು ಅನ್ನೋದು ನನಗೆ ಅರ್ಥ ಆಗ್ತಿದೆ.
ಅರ್ಥ ಆದರೂ ಆಗಿರೋ ತೆಪ್ಪನಂತೂ ಸರಿ ಮಾಡೋಕ್ಕಾಗಿಲ್ಲ ಅಲ್ವಾ ಮೇಡಮ್ ಅವರೇ? ತಾಳಿ ಕಟ್ಟಿದ ಕೈಯಲ್ಲೇ ಚೂರಿ ಚುಚ್ಕೊಲ್ಲಕ್ಕೆ ನೋಡ್ದವನ್ನ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸಿದ್ರು ನನ್ನ ಕೋಪ ಅಡಗಿರೋದೇನೋ. ಆದರೆ ಅದೇ ರಾಕ್ಷಸನ್ನ ನಾನೇ ಅಟ್ಟಿಗೆ ಕರ್ಕೊಂಬಂದು ಇದೇ ಕೈಯಲ್ಲಿ ಸೇವೆ ಮಾಡಿರೋದನ್ನ ನೆನೆಸ್ಕೊಂಡ್ರೆ ಅವನ ಮೇಲೆ 7 ಜನ್ಮಕ್ಕೂ ವೈರತ್ವ ಬೆಳೆಸ್ಕೋಬೇಕು ಅನ್ನೋಷ್ಟು ಪಾಪ ಬತ್ತಾದೆ. ಇದೇ ಕೈಯಲ್ಲಿ ತಾನೇ ಅವನಿಗೆ ಊಟ ಮಾಡಿಸಿದ್ದು, ಇದೇ ಕೈಯಲ್ಲಿ ತಾನೇ ಅವನು ಗುಳಿಗೆ ನುಂಗ್ಸಿದ್ದು. ನನ್ಗೆ ಈ ಕೈ ಬೇಡ ಮೇಡಮ್ ಅವರೇ, ನನ್ಗೆ ಈ ಕೈ ಬೇಡ. ಅಯ್ಯೋ ಮಗ, ಏನ್ಲ ಇದು? ಅಯ್ಯೋ ಬರ್ಲ ಇಲ್ಲಿ, ಕುತ್ಕೊ ಬರ್ಲ. ಯಾಕ್ಲ ಮಗ, ಯಾಕ್ಲ ಹಿಂಗ್ ಮಾಡ್ಕೊಂಡ್ವಿ? ಏಟೋ ನಗ್ತಾ ಹೋಗ್ತಾನಲ್ಲಪ್ಪ. ಯಾಕ್ಲ ಮಗ, ಯಾಕ್ಲ ಹಿಂಗೆಲ್ಲ ಮಾಡ್ಕೊಂಡೆ? ಏಟೋ ರಕ್ತ ಓದ್ತೈತೆ ನೋಡು. ಹಿಂಗೆಲ್ಲ ಆಯ್ತದೆ ಅಂತ ಗೊತ್ತಿದ್ದೆ. ಅವ್ರು ಯಾಸ ಮರ್ಸ್ಕೊಂಡ್ ಬಂದಿದ್ದು ನಂಗೆ ಗೊತ್ತಿದ್ರು. ನಾನು ಇಂಥವು ಹೇಳಿಲ್ಲ ಕಡ್ಲ. ನೋಡು ಮಗ, ನಂಗೆ ಈ ಹೂವ, ಕುಂಕುಮ, ಬಂಗಾರ, ಸಿಂಗಾರ ಇದ್ಯಾವುದು ಬೇಡ ಕಣ್ಲ. ನಿಮ್ಮಪ್ಪಯ್ಯ ನಿನ್ ಪಾಲಕ್ ಸತ್ತೋಗೋರೆ ಅನ್ನೋದಾದ್ರೆ ನನ್ ಪಾಲ್ಗೂ ಹಂಗೆ. ನನ್ ಬಂಗಾರ ಸಿಂಗಾರ ಎಲ್ಲ ನೀನೇ ಕಣ್ಲ ಮಗ. ನಿನಗ್ ಬ್ಯಾಡ್ದ ಇದ್ದಿದ್ ಯಾವ್ದು ನನ್ಗೂ ಬ್ಯಾಡ ಕಣ್ಲ. ಈಗೇನ್ಲ ಮಗ, ಐಶ್ವರ್ಯಂಗ್ ಕೊಟ್ಟಿರೋ ಮಾತು ಪ್ರಕಾರ ಅವ್ರು ನಿಂದೆ ಉಳಿಸ್ಕೋಬೇಕಾಗದೆ ಅನ್ನೋ ತಾನೇ ನಿನ್ ಚಿಂತೆ. ನನ್ ಮಗ ಕೊಟ್ಟು ಮಾತಿಗೆ ತೆಪ್ಪದು ನಂಗೆ ಇಷ್ಟ ಇಲ್ಲ. ಹಂಗಂತ ನನ್ನ ಸೊಸೆ ಆಸೆಗೂ ತಣ್ಣೀರು ಹೆಚ್ಚಕ್ಕೂ ನಂಗೆ ಇಷ್ಟ ಇಲ್ಲ. ನೋಡ್ ಮಗ, ಅವ್ರ ಈ ಅಟ್ಟಿನಾಗೆ ಯಾವ್ದಾದ್ರೂ ಒಂದು ಮೂಲೆನಾಗಿತ್ಕೊಂಡು ನಾನು ಅವ್ರ ಬಿಟ್ಟೆ ಮಾತಾಡಕ್ಕಿಲ್ಲ. ಅವರು ನಮ್ ಯಾರನ್ನು ಮಾತಾಡೋದು ಬೇಡ. ಅವ್ರು ಯಾರೋ ನಾವ್ ಯಾರೋ ಅನ್ನೋವಂಗೆ ಇದ್ಬಿಡವ ಕಣ್ಲ. ನಿಂಗೆ ಅದು ಇಷ್ಟ ಇಲ್ಲದೆ ಇದ್ರೆ ಹೇಳ ಮಗ, ಬೇಕಾರೆ ಅವರೇ ಈ ಅಟ್ಟಿನಾಗಿತ್ಕೊಳ್ಳಿ. ನಾವೇ ತ್ವಾಟದ ಮನೆಗೆ ಹೊಂಟೋಗವ. ನಿನ್ ಪುಟ್ಟ ಗಂಜಿ ಕುಡಿದ್ರಾದ್ರೂ ಸರಿ ಮಗ. ನೀನ್ ನೆಮ್ಮದಿಯಾಗಿರ್ಬೇಕು ಕಣ್ಲ. ಮಗ, ನಾನು ನಿನಗೆ ಜನ್ಮ ಕೊಡ್ತಾ ಇರ್ಬೋದು. ನಿನ್ ಮೈನಾಗೆ ನನ್ನ ರಕ್ತ ಹರಿದೇ ಇರ್ಬೋದು. ಆದ್ರೆ ನಿನ್ ಮೈನಾಗಿನ ಒಂದು ತೋಟ ರಕ್ತ ನೆಲದ ಮ್ಯಾಗ ಬಿದ್ರು ನನ್ನ ಪಿರಾಣನೇ ಓದಂಗ ಆಯ್ತದೆ ಕಣ್ಣ. ಅದಕ್ಕಿನ್ನ ನಿಂಗೆ ಕಷ್ಟ ಆಗೋ ಈ ಜಾಗ ಬಿಟ್ಬಿಟ್ಟು ನಾವು ತ್ವಾಟದ ಮನೆಗೆ ಹೊಂಟೋಗವ. ಐಶ್ವರ್ಯ ಆಸೆ ಪಟ್ಟು ಅವ್ರ ಮಾವನ್ ಉಳಿಸ್ಕೊಂಡಿರೋದ್ರಿಂದ ಅವಳು ಬೇಕಾದ್ರೆ ಅಲ್ಲಿಗೂ ಇಲ್ಗೂ ಓಡಾಡ್ಕೊಂಡಿರ್ಲಿ. ಹಂಗೆ ಮಾಡುವ ಮಗ. ಅಣ್ಣ, ಕಟ್ಟು ಗಂಟು ಮುಟ್ಟೆಯ. ಅಲ್ಲ ತಂಗ್ಯವ, ಈಟಕ್ಕೆಲ್ಲ ಅಡ್ಡಿ ಬಿಟ್ಟೋಗೋ ಮಾತು ಯಾಕೆ ಅಂತೀನಿ. ಅದೇನೋ ಹೇಳ್ತಾರಲ್ಲ ಹಂಗೆ, ಬೆಕ್ಕಿಗೆ ಜರ ಬಂದ್ರೆ ಯಾಮ್ಯಾಗ ಬರೆ ಹಾಕಿದ್ರಂತೆ. ಅದೇ ಅಂತೀನಿ ನಾನು. ಪಾಪ ಐಶ್ವರ್ಯ ಒಳ್ಳೆ ಹುಡುಗಿ. ಅವಳು ಅಟ್ಟಿ ಕಾಲಿಟ್ಟಿದ ತಕ್ಷಣ ಅಟ್ಟಿ ಎರಡಾಯ್ತು ಅನ್ನೋ ಅಪವಾದ ಅವಳಿಗೆ ಯಾಕೆ ಅಂತೀನಿ. ನಮ್ಮ ಅಟ್ಟಿ ಗುಟ್ಟು 4 ಜನದ ಮುಂದೆ ಯಾಕೆ ರಕ್ತ ಹಾಕ್ಬೇಕು? ಆ ವಯ್ಯ ಹಿಂಗೆ ಈ ಅಟ್ಟಿ ಒಳಗೆ ಗುಟ್ಟಾಗಿದ್ಬಿಡ್ಲಿ. ನೀನು ಹೇಳ್ತಾ ಇರೋದು ಸರಿಯಾಗೈತಿ. ನಮ್ಮ ನೆಮ್ಮದಿಗೋಸ್ಕರ ನನ್ನ ಸೊಸೆ ಹೆಸರು ಹಾಳು ಮಾಡೋದು ಬೇಡ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೆ. ಇನ್ಯಾಕೆ ಈ ಅಟ್ಟಿನಾಗೆ ರಂಗೇಗೌಡಂಗೆ ಇಷ್ಟ ಇಲ್ದಿರೋದು ಯಾವುದು ನಡಿ ಕೂಡ್ದು. ಅದೇ ಸಮಯದಾಗೆ
ಐಶ್ವರ್ಯನ್ ಕೊಟ್ಟಿರೋ ಮಾತು ಉಳಿಸ್ಕೋಬೇಕು ಅನ್ನೋದಾದ್ರೆ ಅವ್ರು ಅಟ್ಟಿನಾಗಿದ್ರು ಇಲ್ದೇ ಇದ್ದಂಗೆ ನಿಂತ್ಕೊಳ್ಳಿ. ನಾವ್ಯಾರು ಅವ್ರ ಕುಟ್ಟೆ ಮಾತಾಡೋದೇ ಬೇಡ. ಆದ್ರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಮೇಲಿನ ಪಾಪಕ್ಕೆ ನಾನಿನ್ನೇನೂ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕಿಲ್ಲ. ಐಶ್ವರ್ಯನ ಮೇಲೆ ಪಾಪ ತೋರ್ಸೋಕ್ಕಿಲ್ಲ ಅಂತ ನಂಗೆ ಮಾತು ಕೊಡ್ಲ ಮಗ. ಹೂವ ಹೇಳೋ ಮಾತು ಸರಿಯಾಗೇ ಇರ್ತದೆ ತಾನೇ? ಹಂಗಿದ್ಮ್ಯಾಕೆ ನೀನ್ ನಂಗೆ ಮಾತು ಕೊಡ್ಲೇಬೇಕು. ಇಲ್ದಿದ್ರೆ ನನ್ನ ಮೇಲೆ ಆಣೆ. ಮಲ್ಲಾಗ್ರ ಬಂದು ಮಣ್ಣಾಗ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಏನಾಗಿದ್ಲ ನಿಂಗೆ? ಮುದ್ಕಿ ಅರ್ಚ್ಕಬೇಡ. ಮ್ಯಾಟ್ರೈಸ್ಬಿಟ್ಟು ನಂಗೆ ಇದು ರಂಗೆ ಕೂಡ ಆಜ್ಞೆ. ಇನ್ನು ಮುಂದೆ ಇವನು ಈ ಹಟ್ಟಿನಾಗೆ ಇದ್ರು ಇಲ್ದಂಗಿರ್ಬೇಕು. ಬಾಯಿ ಇದ್ದು ಮೂಗ್ನಂಗೆ, ಕಿವಿ ಇದ್ದು ಕಿವುಡ್ನಂಗೆ, ಕಣ್ಣಿದ್ದು ಕುಂಡಂಗಿರ್ಬೇಕಂತೆ. ಹಂಗಿದ್ ಮ್ಯಾಕಿವ್ನು ಇನ್ ಮ್ಯಾಕೆ ಈ ಹಟ್ಟಿನಾಗೆ ಜೀತಾಡ್ತಾರೆ ಯಾವ್ದೋ ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕು ತಾನೆ. ಅಂಕಲ್, ಯಾಕೆ ಹೀಗೆ ಮನುಷ್ಯತ್ವನೇ ಇಲ್ದಿರೋ ಹಾಗೆ ನಡ್ಕೋತಾ ಇದ್ದೀರಾ? ಕೊಂದೇ ಬಿಡ್ತೀನಿ ಅಂತ ಹೋದ್ ರಂಗೇಗೌಡ್ರೆ ಇವ್ರನ್ನ ಕ್ಷಮಿಸಿದ್ದಾರೆ. ಹಾಗಿರುವಾಗ ನೀವ್ ಇವ್ರಿಗೆ ಅವಮಾನ ಮಾಡೋದು ಸರಿಯಲ್ಲ. ಅಲ್ಲ, ನೀವು ಇವ್ರನ್ನ ಇಷ್ಟು ಕೀಳಾಗಿ ನಡೆಸ್ಕೊಂಡ್ರೆ ಅತ್ತೆ ಮನ್ಸಿಗೆ ನೋವಾಗೋದಿಲ್ವಾ? ಇವ್ರೇನು ಬೀದಿ ಬಿಖಾರಿ ಅಲ್ಲ, ಅತ್ತೆಗೆ ತಾಳಿ ಕಟ್ಟಿರೋ ಗಂಡ. ಇವ್ರೇನೋ ಮಾತಾಡದೆ ಸುಮ್ಮನಿದ್ದಾರೆ ಏನ್ ಮಾತ್ರಕ್ಕೆ ನಿಮಗಿಷ್ಟ ಬಂದಂಗೆ ನಡ್ಕೊಳ್ಳೋದಾ? ಕಡೆ ಪಕ್ಷ ಇವ್ರ ವಯಸ್ಸಿಗಾದ್ರೂ ಮರ್ಯಾದೆ ಕೊಡೋದು ಬೇಡ? ಒಳ್ಳೆಯವರಾಗಿದ್ರೆ ನಿನ್ ಮಾತು ಒಪ್ಕೋಬೋದಾಗಿತ್ತು ಐಶ್ವರ್ಯ. ಆದ್ರೆ ಕೊಲೆ ಮಾಡಕ್ ನೋಡ್ದವನ್ಗೆ ಎಂತ ಮರವಾದೆ ಅಂತೀನಿ. ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ನೋಡಿ, ನೀವುಗಳು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಒಂದು ಮಾತು ಹೇಳ್ತೀನಿ, ಇವ್ರ ಹಿಂದೆ ಏನ್ ಮಾಡಿದ್ರು ಹೇಗಿದ್ರು ಅನ್ನೋದು ನನಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಇವತ್ತು ಇವ್ರನ್ನ ನೋಡ್ತಿದ್ರೆ ಇವ್ರು ಹಾಗಿದ್ರ ಅನ್ನೋ ಅನುಮಾನ ಬರ್ತಿದೆ. ಗುಣ ಸುಟ್ರು ಹೋಗೋದಿಲ್ಲ ಅಂತಾರೆ. ಇವರು ಬದಲಾಗಿರೋದು ಅದ್ಭುತ ಅನ್ನಿಸ್ತಿದೆ. ಇದಕ್ಕೆ ಗಟ್ಟಿ ಮನ್ಸಿರ್ಬೇಕು. ಅಟ್ಲೀಸ್ಟ್ ಇವ್ರ ಶ್ರಮಕ್ಕಾದ್ರೂ ನಾವು ಬೆಲೆ ಕೊಡ್ಬೇಕು. ಇನ್ನೊಂದು ಮಾತು, ಇಷ್ಟು ದಿನ ಏನೇ ಆಗಿರ್ಬೋದು, ಆದ್ರೆ ಈಗ ಇವ್ರು ನನ್ನ ಮಾವ. ಇಡೀ ಹಳ್ಳಿನೇ ಗೌಡ್ರು ಅಂತ ಮರ್ಯಾದೆ ಕೊಡ್ತಿದ್ದಿದ್ದು ಇವ್ರನ್ನ ನನ್ನ ಮುಂದೆ ಏನಾದರೂ ಅವನು ಇವನು ಅಂತ ಕರೆದ್ರೆ ನಾನು ಖಂಡಿತ ಸುಮ್ಮನಿರೋದಿಲ್ಲ. ಕಡೆ ಪಕ್ಷ ಅತ್ತೆ ಮನ್ಸಿಗೆ ನೋವಾಗುತ್ತೆ ಅನ್ನೋದನ್ನಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ಇವ್ರನ್ನ ಮರ್ಯಾದೆಯಿಂದ ನಡೆಸ್ಕೊಳ್ಳಿ.
ನಿಂಗಿ ಈ ಬಟ್ಟೆ ಗಂಟನ ಮಾವನ್ ರೂಮಲ್ಲಿಡು. ಮಾವ ನೀವು ಬನ್ನಿ ಬನ್ನಿ ಮಾವ. ಬತ್ತ ಈ ಪರ್ಪೆ ಸಾರ ಮುಂದು ಹೆಚ್ಚಾಯ್ತಾನೆ ಹೋಯ್ತಾದೆ. ಈಗ ಹಿಡ್ದೆ ಜಾಡ